ಏನಿದು? ನಾನು ಕೇಳ್ತಾ ಇರೋದು ನಿನ್ನೆನೆ. ಯಾರು ಕಳಿಸಿರೋದು ಇದನ್ನ? ಯಾಕೆ ಗರ ಬಡ್ದವಳಂಗೆ ನಿಂತಿದ್ಯಾ? ಹೇಳು. ಅಮ್ಮ, ಅದು ನಿನ್ನೆನೆ ಕೇಳ್ತಾ ಇರೋದು, ಹೇಳು. ಅಮ್ಮ, ಅದು ಹೈ, ಎಷ್ಟು ಚೆನ್ನಾಗಿದ್ದವು. ಏ ಚಿಂಟು, ಬಾರೋ ಇಲ್ಲಿ. ಅದು ಅಕ್ಕಂದು, ಸುಮ್ಮನೆ ನಿಂತ್ಕೊ. ಯಾಕಮ್ಮ ಗೊತ್ತ್ಯಾ? ಅಕ್ಕ, ನಂಗೆ ಇದರಲ್ಲಿ ಎರಡು ಹೂ ಕೊಟ್ಟ್ಯಾ? ಏನಾಯ್ತು ಮೇಘ? ಸಿಂಧು, ಯಾರೋ ಮೇಘನ್ಗೆ ಹೂ ಕಳಿಸಿದಾರತ್ಗೆ. ಹೇಳೆ. ನಿನ್ನೆನೆ ಕೇಳ್ತಾ ಇರೋದು. ಯಾಕೆ ಕಿವುಡಿ ಥರ ನಿಂತಿದ್ಯಾ? ನೀನು ಹೀಗೆ ಮೌನವಾಗಿ ನಿಂತಿರೋದು ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನು ಮುಚ್ಚಿಡದೆ ಹೇಳು. ಏನಾದರೂ ತಪ್ಪು ಮಾಡಿದ್ಯಾ ನೀನು? ಅತ್ತೆ, ಒಂದು ನಿಮಿಷ ಇರಿ, ಆತ್ರ ಪಡಬೇಡಿ. ಮೇಘ, ಏನಾದರೂ ಇದ್ರೆ ಹೇಳಮ್ಮ, ಹೆದರ್ಕೋಬೇಡ. ಮೇಘ, ಯಾರಾದರೂ ಹುಡುಗರು ಹೆದರಿಸ್ತಿದ್ದಾರಾ? ಏನಾದರೂ ಇದ್ರೆ ಹೇಳು, ಹೆದರ್ಕೋಬೇಡ. ನಾನು ನೋಡ್ಕೋತೀನಿ ಅವ್ರನ್ನ. ಹೇಳ್ತಾ ಇದ್ದಾನಲ್ಲ, ಹೇಳು. ಸುಮ್ಮನೆ ನಿಂತಿದ್ರೆ ಹೇಗೆ? ಯಾರು ಕಳಿಸಿದ್ದು ಅನ್ನೋದನ್ನ ಹೇಳು. ಅಮ್ಮ, ಈ ಹೂನ ಹೇಳು ಅನ್ನಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಏನೇ ಚಿಂತೆ? ಯಾಕೆ ನೀನ್ ಜೋರಾಗಿ ಮಾತಾಡ್ತಾ ಇದೆಯಲ್ಲ? ಯಾಕೆಲ್ಲರೂ ಮೌನವಾಗಿ ನಿಂತಿದ್ದೀರಿ? ಏನ್ ನಡೀತು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಗೋಡೆ ಹತ್ರ ಮಾತಾಡ್ತಿಲ್ಲ ನಾನು. ಏನದು ಮೀನಾಕ್ಷಿ? ಕೊಡಿ. ಮೇಘನ ಹೆಸರಿದೆ. ಏನು ವಿಶೇಷ ಸುಮತಿ? ಕಳಿಸಿದವ್ರ ಹೆಸರಿಲ್ಲ ಅಂದ್ರೆ ಏನಿದ್ರ ಅರ್ಥ ಮೇಘ?
ಬಹುಶಃ ಛಾಯಾ ಕಳಿಸಿರ್ಬೋದು ರೀ. ಸುಮತಿ, ಛಾಯಾ ಇವಳು 3 ಹೊತ್ತು ಒಟ್ಟಿಗೆ ಸುತ್ತಾ ಇರ್ತಾರೆ. ಕದ್ದು ಮುಚ್ಚಿ ಕಳಿಸೋ ಅವಶ್ಯಕತೆ ಏನಿದೆ ಅವಳಿಗೆ? ನೇರವಾಗಿ ತಂದು ಕೊಡ್ಬೋದಾಗಿತ್ತಲ್ಲ. ಚಿಂಟು, ಹೋಗಿ ಚಾಯಿನ ಕರ್ಕೊಂಡು ಬಾ. ಈಗಲೇ ಇತ್ಯರ್ಥ ಆಗ್ಬಿಡ್ಲೆ. ಹೋಗೋ. ದೊಡ್ಡಮ್ಮ 1 ನಿಮಿಷ. ಹೂ ಕಳಿಸಿದ್ದು ಛಾಯಾ ಅಲ್ಲ, ನಾನು. ಹೂನ ಕಳಿಸಿರೋದು ನೀನಾ? ಮತ್ತ್ಯಾಕೆ ಮುಂಚೆನೇ ಹೇಳಿಲ್ಲ? ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆ ಮಾಡಿದೆ, ಅದಕ್ಕೆ ನನ್ನ ಹೆಸರು ಬರ್ದಿಲ್ಲ ಅದ್ರ ಮೇಲೆ. ಬೆಳಿಗ್ಗೆ ದಾರಿಲಿ ಈ ಬುಕ್ಕೆನ ನೋಡಿ ತುಂಬ ಆಸೆ ಪಟ್ಲು ಮೇಘ. ಅದಕ್ಕೆ ಅವಳನ್ನ ಸಂತೋಷ ಪಡಿಸೋಣ ಅಂತ ನಾನು ಹೀಗೆ ಮಾಡಿದೆ. ಇದರಿಂದ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ಇಷ್ಟ ಆಯ್ತಾ ನಿಂಗಿದು? ಸದ್ಯ ಹುಡುಗರು ಯಾರೂ ಕಳಿಸಿಲ್ಲ. ಕಳಿಸಿದಿದ್ರೆ ಅವ್ರ ಕಾಲು ಮುರಿತಾ ಇದ್ದೆ. ಬಾ ಮೇಘ. ಅಮ್ಮ, ನಂಗೊಂದು ಲೋಟ ಹಾಲು. ಇವತ್ತು ಮಯೂರಿ ನನಗೆ ಸ್ವಾತಿನ ನೆನಪು ಮಾಡಿಕೊಟ್ಲು. ಅವಳು ಹೀಗೇನೆ. ನಾನು ಯಾವುದಾದ್ರೂ ಹೂನ ಇಷ್ಟಪಟ್ಟರೆ ನನಗೆ ಗೊತ್ತಿಲ್ದಂಗೆ ನನ್ನ ಪಕ್ಕ ತಂದು ಇಟ್ಬಿಡೋಳು. ಒಂದೊಂದ್ಸಲ ನನಗೆ ಭಯನೇ ಆಗ್ತಿತ್ತು, ಒಂದೊಂದ್ಸಲ ಸಂತೋಷನೂ ಆಗ್ತಿತ್ತು. ಮಯೂರಿ, ಮೇಘ ಇಬ್ಬರು ಒಬ್ರನ್ನೊಬ್ಬರು ತುಂಬ ಹೊಂದ್ಕೋತಾ ಇದ್ದಾರೆ. ಅದೇ ರೀತಿ ಮನೆಯವ್ರು ಎಲ್ಲರ ಜೊತೆ ಹೊಂದ್ಕೊಂಡ್ಬಿಟ್ಟು ಈ ಮನೆಯಲ್ಲಿ ಒಬ್ಬಳಾಗ್ಬಿಟ್ರೆ ಅಷ್ಟು ಸಾಕು ನನಗೆ. ಬಾ ಕೆಲಸ ನೋಡೋಣ. ಹಾಂ, ಮೇಘ, ಆರ್ ಯು ಆಲ್ ರೈಟ್? ಅಯ್ಯೋ, ಏನಾಯ್ತು? ಮಯೂರಿ, ಇವತ್ತು ನಿನ್ನನ್ನು ಕಾಪಾಡಲಿಲ್ಲ ಅಂದರೆ ಅದು ಏನೇನಾಗಿ ಹೋಗ್ತಿತ್ತೋ ಏನೋ. ರಿಲ್ಯಾಕ್ಸ್ ಮೇಘ, ಕೂತ್ಕೋ ಬಾ. ಏನೂ ಆಗಲ್ಲ. ನೀರು ಕುಡಿತೀಯಾ? ಮೇಘ, ಇವತ್ತು ನಾನು ನಿನ್ನ ಯಾಕೆ ಕಾಪಾಡಿದೆ ಗೊತ್ತಾ? ನನಗೆ ನಿನ್ನ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಗೊತ್ತು. ಸಂಪ್ರದಾಯ, ಕಟ್ಪಾಡು ಅನ್ನೋ ಹೆಸರಲ್ಲಿ ಜೀವ ತಿನ್ಬಿಡ್ತಾರೆ. ಇವತ್ತು ನಾನೇನಾದರೂ ನಿನ್ನನ್ನು ಕಾಪಾಡಿರಲಿಲ್ಲ ಅಂದರೆ ನಿನಗಿಂತ ಜಾಸ್ತಿ ಕೆಟ್ಟ ಹೆಸರು ನನಗೆ ಬರ್ತಿತ್ತು. ಅದೇನೋ ಅಂತಾರಲ್ಲ, ಎಲ್ಲ ಅನಿಷ್ಟಕ್ಕೂ ಶನೀಶ್ವರನೇ ಕಾರಣ ಅಂತ. ಹಾಗೆ ನಾನು ಈ ಮನೇಲಿ ಶನೀಶ್ವರ ಆಗ್ಬಿಟ್ಟಿದ್ದೀನಿ. ಯಾರು ಏನೇ ತಪ್ಪು ಮಾಡಿದ್ರು ಮಯೂರಿಯಿಂದಲೇ ಹೀಗಾಗ್ತಿರೋದು, ಮಯೂರಿ ಬಂದ್ಮೇಲೆ ಇದೆಲ್ಲ ನಡೀತಿರೋದು ಅಂತ ನನ್ನ ತಲೆಗೆ ಪಟ್ಟಿ ಕಟ್ಬಿಡ್ತಾರೆ. ಹಾಗಾಗಬಾರ್ದು ಅಂತಲೇ ನಾನೇ ಮುಂದೆ ಬಂದು ಮಾತಾಡಿದ್ದು. ಸರಿ, ಅದೆಲ್ಲ ಬಿಡು. ಈ ಬೊಕ್ಕೆ ಯಾರು ಕಳಿಸಿದ್ದು? ನನ್ಗನ್ಸಿರೋ ಹಾಗೆ ಯಾವುದೋ ಹುಡುಗನೇ ಕಳಿಸಿರ್ಬೇಕು. ಮೇಘ, ನಿಂಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ? ಅಯ್ಯಯ್ಯೋ, ಏನು ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಮೆತ್ತಗೆ ಮಾತಾಡು. ಇದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ನನ್ನ ಸಮುದ್ರಕ್ಕೆ ಎಸ್ತೇ ಬಿಡ್ತಾರಷ್ಟೇ.
ನನಗೆ ಯಾವ ಬಾಯ್ ಫ್ರೆಂಡು ಇಲ್ಲ. ನೀನು ಹೇಳ್ತಿರೋದು ನಿಜಾನೇ. ಇಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಯಾವ ಹುಡುಗ ತಾನೇ ಪ್ರಪೋಸ್ ಮಾಡಕ್ ಧೈರ್ಯ ಮಾಡ್ತಾನೆ? ಓ, ಇಲ್ಲಿ ಕೈ ತೋರಿಸು. ಎಡಗೈ. ಚಾನ್ಸೇ ಇಲ್ಲ. ನಿನ್ನ ಕೈಯಲ್ಲಿ ಬಾಯ್ ಫ್ರೆಂಡ್ ಅನ್ನೋ ರೇಖೆನೇ ಇಲ್ಲ. ನಂಗೆ ಅದು ಯಾವುದೋ ಬೇಕಾಗೂ ಇಲ್ಲ. ಓಕೆ ಬೇಬಿ, ಕೂಲ್. ಬಾಯ್ ಫ್ರೆಂಡ್ ಕಳ್ಸಿಲ್ಲ ಅಂದಮೇಲೆ ಇನ್ಯಾರು ಕಳ್ಸಿರ್ಬೋದು? ಮೇಘ, ನಿಂಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಒಂದು ನಿಮಿಷ ಇರು. ಕಳಿಸಿರೋ ಹೂವು ಇಷ್ಟ ಆಯ್ತಾ? ನೀನೇನಾ ಆ ಹೂವಿನ ಕಳಿಸಿರೋದು? ಇಷ್ಟಕ್ಕೂ ಯಾರು ನೀನು? ನನ್ನ ಬಗ್ಗೆ ತಿಳ್ಕೊಂಡು ಏನು ಮಾಡ್ತೀಯ? ನಿನ್ನ ಬಗ್ಗೆ ನನಗೆಲ್ಲವೂ ಗೊತ್ತಿದೆ ಮೇಘ. ನಿನ್ನ ಇಷ್ಟ ಕಷ್ಟ ಎಲ್ಲ. ಮೈಕ್ರೋಸ್ಕೋಪ್ ಹಾಕಿ ಹುಡುಕಿದ್ರು ಈ ಊರಲ್ಲಿ ನಿನ್ನಂಥ ಸುಂದರವಾದ ಹುಡುಗಿ ಯಾರೂ ಸಿಗೋಲ್ಲ. ಈ ಊರಿನವರೇ ಯಾರೋ ಈ ಕೆಲಸ ಮಾಡ್ತಿದ್ದಾರೆ. ಯಾರವರು? ಅಂಬಿಕಾನಾ? ಮೇಘ, ನೀನು ಚಾಟ್ ಮಾಡೋ ಫ್ರೆಂಡ್ ಯಾರಾದರೂ ಕಳ್ಸಿದಾರ ಆ ಹೂನ? ನೀನು ಚಾಟ್ ಮಾಡೋ ಫ್ರೆಂಡ್ ಯಾರಾದರೂ ಕಳ್ಸಿದಾರ ಆ ಹೂನ? ಎರಡು ನಿಮಿಷ ಲ್ಯಾಪ್ಟಾಪನ್ನು ಕೊಡು, ಅವ್ರು ಯಾರು ಅಂತ ಕಂಡುಹಿಡಿತೀನಿ. ಬೇಡ ಬೇಡ, ನಾನೇ ತಿಳ್ಕೊತೀನಿ ಬಿಡು. ಸಂಗೀತ? ಅಲ್ಲ. ಉಮಾ? ಅಲ್ಲ. ಸಾವಿತ್ರಿನಾ? ಅಲ್ಲ ಮೇಘ. ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ಆದರೆ ನೀನು ಯಾರು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಮೇಘ, ನೀನು ಯಾರ ಜೊತೆ ಚಾಟ್ ಮಾಡ್ತಿದ್ದೆ ಅನ್ನೋದನ್ನ ಹೇಳು. ಏನು ಟೆನ್ಷನ್ ಮಾಡ್ಕೋಬೇಡ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಂತ ಇರುತ್ತೆ. ಆದರೆ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆ ಅದರಿಂದ ಹೊರಗೆ ಬಂದರೆ ಒಳ್ಳೆಯದು. ಬೇಗ ಹೇಳು.
ನನಗೂ ಗೊತ್ತಿಲ್ಲ. ಆದರೆ ಆ ಚಾಟ್ ಫ್ರೆಂಡ್ ಮೊದಲೇ ಹೇಳಿದ್ದ ಅಥವಾ ಹೇಳಿದ್ಲು, ನಿನ್ಗಿಷ್ಟವಾದ ಹೂನ ನಿನ್ನ ಮನೆ ಹತ್ರ ತಂದಿಡ್ತೀನಿ ಅಂತ. ಅಲ್ಲಿಗೆ ನೀನು ಚಾಟ್ ಮಾಡ್ತಿರೋದು ಹುಡುಗನೋ ಹುಡುಗಿನೋ ಅನ್ನೋದು ಗೊತ್ತಿಲ್ವಾ ನಿನಗೆ? ಇಲ್ಲ ಕಣೆ, ಯಾರು ಅಂತ ನನಗೆ ಗೊತ್ತಿಲ್ಲ. ಮೊದಲು ನನ್ನ ಫ್ರೆಂಡ್ಸೇ ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಅವ್ನು ನನ್ನ ಫ್ರೆಂಡೇ ಅಲ್ಲ, ಬೇರೆ ಯಾರೋ. ಅಳ್ಬೇಡ ಮೇಘ, ಪ್ರತಿಯೊಂದಕ್ಕೂ ಅಳೋದು ಸೊಲ್ಯೂಷನ್ ಅಲ್ಲ. ನೋಡು, ಈ ಥರದ ಕೆಲಸ ಎಲ್ಲ ಮಾಡೋದು ಹುಡುಗಿರಲ್ಲ, ಹುಡುಗ್ರೆ. ನೀನು ಮೊದಲು ಅವನನ್ನ ನಿನ್ನ ಫ್ರೆಂಡ್ ಲಿಸ್ಟಿಂದ ತೆಗೆದುಹಾಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮೊದಲು ಡಿಲೀಟ್ ಮಾಡು. ಮೇಘ, ಯಾರು ಬಂದಿದ್ದಾರೆ ನೋಡು, ನಾನು ಅಡುಗೆ ಮನೇಲಿದ್ದೀನಿ. ಹಾ ಅಮ್ಮ, ನೋಡ್ತೀನಿ. ಜಯಂತ ಇದ್ದಾನ ಮನೇಲಿ? ಹಾ, ಇದ್ದಾನೆ. ಬನ್ನಿ ಒಳಗೆ. ಕೂತ್ಕೊಳ್ಳಿ. ನಾನು ಹೋಗಿ ಜಯಂತಣ್ಣನ ಕರ್ಕೊಂಬರ್ತೀನಿ. ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನನಗೊಂದು ಹೆಲ್ಪ್ ಮಾಡ್ತೀರಾ? ಹಾಂ, ಹೇಳಿ. ನನ್ನ ಸೈಬರ್ ಸೆಂಟರ್ಗೆ ಬಂದು ಹೋದ ವಿಷಯನ ಜಯಂತಣ್ಣನಿಗೆ ಹೇಳಬೇಡಿ. ಗೊತ್ತಾದರೆ ತುಂಬ ಕೋಪ ಮಾಡ್ಕೋತಾನೆ. ಪ್ಲೀಸ್ ಹೇಳಬೇಡಿ. ಖಂಡಿತವಾಗ್ಲೂ ಹೇಳಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮೇಘ, ಒಂದು ಲೋಟ ನೀರು ಸಿಗುತ್ತಾ? ನೀನು ಯಾಕೋ ಮನೆಗೆ ಬರೋಕ್ಕೋದೆ? ಕಾಲ್ ಮಾಡಿದರೆ ನಾನು ಬರ್ತಿರ್ಲಿಲ್ವಾ? ನಿಮ್ಮ ಮನೆ ಕಡೆನೇ ಹೊರಟಿದ್ದೆ ಕಣೋ, ಹಂಗೆ ನಿಂಗೆ ಇದು ಕೊಟ್ಟೋಗೋಣ ಅಂತ ಬಂದೆ. ಸುಮ್ಮನಿರು. ಅಣ್ಣಂಗೇನಾದರೂ ವಿಷಯ ಹೇಳ್ಬಿಟ್ನ ಇವನು? ಜಯಂತ, ಮೇಘನ್ಗೆ ರಿಸಲ್ಟ್ಸ್ ಬಂತೇನೋ? ಸದ್ಯದ್ರಲ್ಲೇ ಬರುತ್ತಂತೋ. ತುಂಬ ಚೆನ್ನಾಗಿ ಓದ್ತಾಳಲ್ಲ ಮೇಘ? ಓದ್ತಾಳಪ್ಪ, ಆದರೆ ಓದಿರೋ ತಕ್ಕನಂಗೆ ಮಾರ್ಕ್ಸೇ ಬರಲ್ಲ ಅವಳಿಗೆ. ಯಾಕೆ? ಎಲ್ಲದಕ್ಕೂ ಹೆದರಿಕೆ, ಏನೇ ಕಂಡ್ರು ಭಯ. ಪರೀಕ್ಷೆ ಅಂದರೆ ಭಯ, ಪರೀಕ್ಷೆ ಮಾಡೋರು ಕಂಡ್ರೆ ಭಯ. ಎಲ್ಲ ಚೆನ್ನಾಗಿ ಓದಿದ್ರು
ಕ್ವಶನ್ ಪೇಪರ್ ನೋಡಿದ್ರೆ ಭಯ, ಅರ್ಧ ಇದರಲ್ಲೇ ಮರ್ತೋಗ್ಬಿಡ್ತಾಳೆ ಅವಳು. ಪರೀಕ್ಷೆ ಅಂದರೆ ಅಷ್ಟೊಂದು ಭಯನಾ? ಪರೀಕ್ಷೆ ಮಾತ್ರ ಅಲ್ಲಪ್ಪ, ಎಲ್ಲದಕ್ಕೂ ಹೆದರಿಕೆ ಅವಳಿಗೆ. ನಿಂಗೊಂದು ವಿಷಯ ಗೊತ್ತಾ? ಸಣ್ಣ ಹುಡುಗನು ಆರಾಮಾಗಿ ಎದುರಿಸ್ಬೋದು ಅವಳಿಗೆ, ಅಷ್ಟೇ ಹೆದರ್ಕೋತಾಳು ಅವಳು. ಹೌದೇನೋ? ಹೌದು. ಇವತ್ತು ಮ್ಯಾಚ್ ಹೇಗಿತ್ತು? ಸಖತ್ತಾಗಿತ್ತು ಕಣೋ. ಲಾಸ್ಟ್ ನಿಮಿಷದವರೆಗೂ ಟೆನ್ಷನ್ ಆಗೇ ಇತ್ತು. ಸೆಂಚುರಿ ಯಾರು ಹೊಡೆದ್ರು? ಕೊಹ್ಲಿ ಹೊಡೆದ ಕಣೋ. ನೀನು ಮ್ಯಾಚ್ ನೋಡ್ಲೇ ಅಲ್ವಾ ಅಸಲು? ಈಗ ಇವ್ನು ಅವನೇ ಅಲ್ವಾ ಹ್ಯಾಂಡ್ ಕರ್ಚೀಫ್ ಕೊಟ್ಟವನು? ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಜಯಂತ್ ಅಣ್ಣನ ನೋಡೋದಕ್ಕೆ. ಸರಿಯಾಗಿದ್ದಾರೆ. ಇವನು ಕಳ್ಳ ಆದರೆ ಅವ್ನು ಮಳ್ಳ. ಎಷ್ಟು ಜನಿಂದ ಗೆದ್ರು? ಹತ್ರನಿಂದ ಕಣೋ. ನೀನು ನೋಡ್ಬೇಕಿತ್ತು ಮ್ಯಾಚ್, ಸೂಪರ್ ಆಗಿತ್ತು. ಹೌದಾ? ಏಯ್ ಬೇಗ ಕೊಡು.